ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಎದುರುಗಡೆ ನಡೀತಾ ಇರುವಂತಹ ಉತ್ಖನನದಲ್ಲಿ ಈಗ ಮತ್ತೊಂದು ಹಾವು ಪತ್ತೆಯಾಗಿರುವಂತದ್ದು. ಏನು ದೇವಸ್ಥಾನದ ಎದುರುಗಡೆ ಏನು ಉತ್ಖನನ ನಡೀತಾ ಇದೆ, ಉತ್ಖನನ ನಡೀತಾ ಇರುವಂತಹ ಪಕ್ಕದಲ್ಲೇ ಏನು ಸಿದ್ದರ ಬಾವಿ ಅಂತಿದೆ, ಆ ಸಿದ್ದರ ಬಾವಿಯಲ್ಲಿ ಈಗ ಮತ್ತೊಂದು ಹಾವು ಪತ್ತೆಯಾಗಿರುವಂತದ್ದು. ಅಂದ್ರೆ ಇದುವರೆಗೂ ಎರಡು ಹಾವುಗಳು ಇಲ್ಲಿ ಪತ್ತೆಯಾಗಿರುವಂತದ್ದು. ಹೀಗಾಗಿ ಏನು ಪದೇ ಪದೇ ಜೀವಂತ ಹಾವುಗಳು ಪತ್ತೆ ಆಗ್ತಾ ಇದಾವೆ, ಇವು ಸಾಕಷ್ಟು ಕುತೂಹಲಕ್ಕೆ ಮತ್ತೆ ಕೌತುಕ ಕೂಡ ಕಾರಣ ಆಗ್ತದೆ. ಯಾಕಂತಂದ್ರೆ ಏನು ನಿಧಿ ಇದೆ, ಎಲ್ಲಿ ಸಂಪತ್ತಿದೆ, ಅಲ್ಲಿ ಈ ಒಂದು ಹಾವುಗಳು ಮನೆ ಮಾಡಿರುತ್ತೆ. ಹಾವುಗಳು ಆ ಒಂದು ನಿಧಿಯನ್ನ ಕಾಯೋದಕ್ಕೆ ಇಲ್ಲಿ ಸುತ್ತಮುತ್ತಲು ಇರ್ತವೆ ಅನ್ನುವಂತ ಏನು ಗ್ರಾಮಸ್ಥರ ಮಾತಾಗಿತ್ತು. ಆ ಮಾತಿಗೆ ಪುಷ್ಟಿ ಕೊಡುವಂತೆ ಈಗ ಮತ್ತೊಂದು ಹಾವು ಪತ್ತೆಯಾಗಿರುವಂತದ್ದು. ಏನು ಈಗಾಗಲೇ ಏನು ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಎದುರುಗಡೆ ಏನು 10x10 ಅಡಿಯಲ್ಲಿ ಏನು ಉತ್ಖನನ ನಡೀತಾ ಇದೆ, ಆ ಒಂದು 10x10 ಅಡಿಯಲ್ಲಿ ನಡೀತಾ ಇರುವಂತ ಉತ್ಖನನದ ಏನು ಮೊದಲನೇ ಬಾಕ್ಸ್ ಅಂದ್ರೆ ಎ ಅನ್ನುವಂತ ಬಾಕ್ಸ್ ನಲ್ಲಿ ಈಗಾಗಲೇ ಸುಮಾರು 2.5 ಅಡಿಯಷ್ಟು ಉದ್ದದಾದಂತ ಒಂದು ಏನು ಹಾವು ಪತ್ತೆಯಾಗಿತ್ತು. ಇದು ಸಾಕಷ್ಟು ಅಲ್ಲಿನ ಕಾರ್ಮಿಕರಿಗೆ ಒಂದ್ ಕಡೆ ಆತಂಕ ಮನೆ ಮಾಡಿದ್ರೆ, ಇನ್ನೊಂದ್ ಕಡೆ ಸಾಕಷ್ಟು ಕುತೂಹಲ ಕೂಡ ಕಾರಣ ಆಗಿತ್ತು. ಯಾಕಂತಂದ್ರೆ ಕಳೆದ 14 ದಿನದಿಂದ ಈ ಒಂದು ಉತ್ಖನನ ನಡೀತಾ ಇದೆ. ಆದ್ರೆ ಇವತ್ತಿಗೂ ಕೂಡ ಜೀವಂತ ಹಾವುಗಳು ಪತ್ತೆ ಆಗಿರಲ್ಲ. ಕೇವಲ ಶಿಲಾಮೂರ್ತಿಗಳು ನಾಗರ ಹಾವಿನ 3 ಅಡಿ ಆಗಿರ್ಬೋದು, 5 ಅಡಿ ಆಗಿರ್ಬೋದು, ಈ ರೀತಿಯಾಗಿ ಕೆತ್ತಿರ್ತಕ್ಕಂತ ಶಿಲೆಗಳು ಪತ್ತೆ ಆಗಿದ್ವು. ಹೀಗಾಗಿ ಇದರ ಜೊತೆಗೆ ಈಗ ಜೀವಂತ ಹಾವುಗಳು ಪದೇ ಪದೇ ಪತ್ತೆ ಆಗ್ತಿರೋದ್ರಿಂದ ಸಾಕಷ್ಟು ಜನರಿಗೆ ಮತ್ತಷ್ಟು ಕುತೂಹಲ ಮೂಡ್ತಾ ಇದೆ. ಪ್ರಮುಖವಾಗಿ ಈ ಒಂದು ಸಿದ್ದರ ಬಾವಿ ಏನಿದೆ, ಈ ಒಂದು ಸಾಕಷ್ಟು ಇತಿಹಾಸವುಳ್ಳಂತ ಈ ಒಂದು ಸಿದ್ದರ ಬಾವಿ ಅಂದ್ರೆ ಕಲ್ಯಾಣ ಚಾಲುಕ್ಯರ ಕಾಲದಲ್ಲೇ ಈ ಒಂದು ಸಿದ್ದರ ಬಾವಿ ಇತ್ತು. ಅಂದ್ರೆ ಸಾಕಷ್ಟು ಏನು ಟಂಕಸಾಲೆ ಇತ್ತು ಚಾಲುಕ್ಯರ ಕಾಲದಲ್ಲಿ ಆಗಿರ್ಬೋದು, ರಾಷ್ಟ್ರಕೂಟರ ಕಾಲದಲ್ಲಿ ಆಗಿರ್ಬೋದು. ಈ ಒಂದು ಜಾಗ ಸಾಕಷ್ಟು ಸಂಪತ್ಭರಿತವಾಗಿತ್ತು. ಕಾಲ ನಂತರ ಏನು ಇತ್ತೀಚೆಗೆ ಏನು ವಿಜಯನಗರ ಸಾಮ್ರಾಜ್ಯದ ಅವನತಿ ನಂತರ ಇವು ಕೂಡ ಎಲ್ಲವೂ ಕೂಡ ಅವಸಾನ ಹೊಂದಿದ್ವು, ಅವನತಿ ಹೊಂದಿದ್ವು. ಅದಾದ ನಂತರ ಇವೆಲ್ಲ ದೇವಸ್ಥಾನಗಳಾಗಿರ್ಬೋದು, ಇಲ್ಲಿನ ಸಿರಿ ಸಂಪತ್ತಾಗಿರ್ಬೋದು ಇವತ್ತಿಗೂ ಕೂಡ ಏನು ಈ ಒಂದು ನೆಲದಲ್ಲಿ ಹುದುಗಿ ಹೋಗಿದೆ. ಹೀಗಾಗಿ ಸಾಕಷ್ಟು ದೇವಸ್ಥಾನಗಳನ್ನ, ಪುರಾತನ ಅವಶೇಷಗಳನ್ನ ಪತ್ತೆ ಹಚ್ಚೋದಕ್ಕೆ ಈಗಾಗಲೇ ಪುರಾತತ್ವ ಇಲಾಖೆ ಮುಂದಾಗಿದೆ. ಅದ್ರ ಜೊತೆಗೆ ಈಗ ಮತ್ತೊಂದು ಏನು ಬೆಳಗ್ಗೆ ಒಂದು ಹಾವು ಪತ್ತೆಯಾಗಿದ್ರೆ ಈಗ ಮತ್ತೊಂದು ಹಾವು ಪತ್ತೆಯಾಗಿರುವಂತದ್ದು. ಏನು ಸಿದ್ದರ ಬಾವಿ ಅಂತಿದೆ, ಆ ಸಿದ್ದರ ಬಾವಿ ಪಕ್ಕದಲ್ಲಿ ಏನು ಸಿದ್ದರ ಬಾವಿ ಒಳಗಡೆ ಏನು ಸಾಕಷ್ಟು ಮೂರ್ತಿಗಳು ಕೂಡ ಏನು ಐತಿಹಾಸಿಕ ಮೂರ್ತಿಗಳು ಕೂಡ ಇಲ್ಲಿ ಇರುವಂತದ್ದು, ಶಿಲೆಗಳು ಇರುವಂತದ್ದು. ಅದ್ರ ಜೊತೆಗೆ ಏನು ಈಗ ಹಾವು ಪತ್ತೆಯಾಗಿದೆ, ಸಾಕಷ್ಟು ಕುತೂಹಲ ಕೂಡ ಕಾರಣ ಆಗಿದೆ. ಯಾಕಂತಂದ್ರೆ ಈ ಒಂದು ಬಾವಿ ಏನಿದೆ ಸಾಕಷ್ಟು ಪ್ರಾಚೀನ ಕಾಲದಿಂದ ಇರೋದ್ರಿಂದ ಇಲ್ಲಿ ಏನಾದ್ರು ನಿಧಿ ಸಂಪತ್ತು ಇರಬಹುದಾ ಅನ್ನುವಂತ ಕುತೂಹಲ ಮನೆ ಮಾಡಿರುವಂತದ್ದು. ಒಟ್ಟಾರೆ ಹೇಳ್ಬೇಕಂತಂದ್ರೆ ಏನು ಈಗ ಇದು ಕೂಡ ಸುಮಾರು 2 ಅಡಿಯಷ್ಟು ಕೂಡ ಹಾವು ಇರುವಂತದ್ದು. ಅದು ಅಂದ್ರೆ ಏನು ಘಟಸರ್ಪಗಳು ಇಲ್ಲಿ ನಿಧಿಯನ್ನ ಕಾಯ್ತಾ ಇದ್ದೇವೆ ಅನ್ನೋದಕ್ಕೆ ಇದೊಂದು ಹಾವು ಮತ್ತಷ್ಟು ಪುಷ್ಟಿ ಕೊಡ್ತಾ ಇದೆ. ಒಟ್ಟಾರೆ ಇಲ್ಲಿ ಏನು ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಆಗಿರ್ಬೋದು, ಮತ್ತೆ ಹೊಯ್ಸಳರಾಗಿರ್ಬೋದು, ಬೇರೆ ಬೇರೆ ರಾಜಮನೆತನಗಳು ಏನು ಆಳಿ ಹೋಗಿದಾವೆ. ಇಲ್ಲಿ ಟಂಕಸಾಲೆ ಇತ್ತು, ಮತ್ತೆ ವಾಣಿಜ್ಯ ನಗರ ಆಗಿತ್ತು. ಇಲ್ಲಿ ಚಿನ್ನದ ನಾಣ್ಯಗಳನ್ನು ಮುದ್ರಿಸ್ತಾ ಇದ್ರು ಅನ್ನೋಂತ ಏನು ಮಾತುಗಳು ಇತಿಹಾಸದಲ್ಲಿ ದಾಖಲಾಗಿವೆ. ಇದಕ್ಕೆಲ್ಲ ಪುಷ್ಟಿ ಕೊಡುವಂತೆ ಈಗ ನಿಧಿ ಸಂಪತ್ತು ಏನು ಇದೆ ಅನ್ನೋದಕ್ಕೆ, ಆ ನಿಧಿ ಸಂಪತ್ತನ್ನ ಸಂಪಾಗಿ ಪದೇ ಪದೇ ಏನು ಹಾವುಗಳು ಪತ್ತೆ ಆಗ್ಬೋದು. ಹೀಗಾಗಿ ಏನು ಉತ್ಖನನ ನಡೀತಾ ಇದೆ, ಇಲ್ಲೂ ಕೂಡ ನಿಧಿ ಇರ್ಬೋದು. ಹೀಗಾಗಿ ಆ ನಿಧಿಯನ್ನ ಈ ಹಾವುಗಳು ಕಾಯ್ತಾ ಇದ್ದೇವನ್ನಂತ ಇಲ್ಲಿನ ಜನರ ಮಾತಿಗೆ ಮತ್ತಷ್ಟು ಪುಷ್ಟಿ ಸಿಕ್ಕಿದೆ. ಸುರೇಶ್ ಕಡ್ಲಿಮಟ್ಟಿ, ನ್ಯೂಸ್ ಫಸ್ಟ್, ಗದಗ.